ಓಕೆ, ಈ ಚಾನಲ್ದಾಗ ಈ ವಿಡಿಯೋ ಒಂದು ಸ್ವಲ್ಪ ಸ್ಟ್ರೇಂಜ್ ಅನ್ನಿಸ್ತಿರ್ಬೇಕು. ಅದು RCB ಮ್ಯಾಚ್ ಆಗಿ 1 ಅಥವಾ 2 ದಿನಕ್ಕೆ ಈ ಟೈಪ್ ನಾನು ವಿಡಿಯೋಸ್ ಹಾಕ್ತೀನಿ, ಎಲ್ಲಿ ನಾನು RCB ಟೀಮ್ಯಾಗ ಅದ್ರ ಹಿಂದೆ ಮ್ಯಾಚ್ ಇರ್ತೈತೆ ಅದ್ರದ್ದು ಒಂದು ಸ್ವಲ್ಪ ರಿವ್ಯೂ ಕೊಡ್ಬೇಕಂತ ಮಾಡೀನಿ. ಇಡೀ ದಿನ ಮೂವಿ, ಸೀರೀಸ್, ಟ್ರೇಲರ್, ಟೀಸರ್, ರಿವ್ಯೂ, ರಿಯಾಕ್ಷನ್ ಎಲ್ಲ ಕೊಡ್ತಿದ್ದೆ. ನಾವೊಂದೇನೋ ಹೊಸ ಟ್ರೈ ಮಾಡಕತ್ತೀನಿ. ಫಿಲ್ಮ್ಸ್ದ ಬಿಟ್ಟು ಒಂದು ಸ್ವಲ್ಪ ಅಂದ್ರೆ ಫಿಲ್ಮ್ಸ್ ಬಿಡೋಂಗಿಲ್ಲ, ಫಿಲ್ಮ್ಸ್ ಜೊತೆನೇ ಈ ಟೈಪ್ಸ್ ಮ್ಯಾಚಸ್ ನಮ್ಮ RCB ಅನ್ನೋದಲ್ಲ. ಸೊ ಅದನ್ನು ರಿವ್ಯೂ ಮಾಡಕತ್ತೀನಿ. ನಿಮ್ಗೆ ಹೆಂಗೆ ಅನಿಸ್ತದೆ ಕಮೆಂಟ್ ಮಾಡಿರಿ. ನಿಮ್ಮ ಒಪಿನಿಯನ್ ಏನೈತಿ ಅದನ್ನು ಕಮೆಂಟ್ ಮಾಡಿರಿ. ಸೊ ನೋಡಿರಿ, ಮೊನ್ನೆ ಆಗಿದ್ದು RCB ವರ್ಸಸ್ CSK ಮ್ಯಾಚ್. ರಿಸಲ್ಟ್ ಗೊತ್ತೈತಿ ನಿಮ್ಗೆ. ನಮ್ಮ RCB ಗೆದ್ದೈತಿ. 250 ರನ್ ಹೊಡೆದಾರ. 250 ಒಂದು ಟಾರ್ಗೆಟ್ ಕೊಟ್ಟಾರ. ಸೊ ಬೈ ಲಾಸ್ಟಿಗೆ ಏನು ಟಿಮ್ ಡೇವಿಡ್ ಆಡಿದಲ್ಲ, ಅದು ಅವನಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಎದಕ್ಕಪ್ಪ ಅಂತಂದ್ರೆ ಬೈ ಸ್ಟಾರ್ಟಿಂಗ್ 5 ಓವರ್ಸ್ ಏನಾಗಿದ್ದಲ್ಲ ರನ್ಸ್ ಆಲ್ಮೋಸ್ಟ್ 50 ತನಕ ಏನಾಗಿದ್ದು. ಆದರೆ ಲಾಸ್ಟ್ ಏನು 5 ಓವರ್ಸ್ ಅದಲ್ಲ ಬೈ 97, ಆಲ್ಮೋಸ್ಟ್ 100 ರನ್ಸ್ ಆಗ್ಯಾವ. ಟೀಮ್ ಡೇವಿಡ್ ಮತ್ತು ರಜತ್ ಪಟ್ಟಿದಾರೆ ಏನು ಬೌಲಿಂಗ್ ಮಾಡಿರಲ್ಲ ಲಾಸ್ಟ್ 5 ಓವರ್ಸಾಗ. ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ನಾನು. ದೇವದತ್ ಪಡಿಕಲ್ ಫಸ್ಟ್ ಮ್ಯಾಚು ಹಾಫ್ ಸೆಂಚುರಿಗಿಂತ ಮ್ಯಾಚ್ ಹೊಡೆದಿದ್ರೆ, ಈ ಮ್ಯಾಚು ಹಾಫ್ ಸೆಂಚುರಿ ಅನ್ಸೋದ್ರೆ ಬೆಂಕಿ. ಎದಕ್ಕಪ್ಪ ಅಂತಂದ್ರೆ ಒಂದೇ ಫಾರ್ಮ್ ಒಳಗಿದ್ದೆ 2 ಮ್ಯಾಚ್ ಹಾಫ್ ಸೆಂಚುರಿ ಹೊಡಿದು ಮಜಾಕ್ ಮಾತಲ್ಲ ಬೈ. ಮುಂದಿನ ಪ್ಲೇಯರ್ಸು ಹೆಂಗದ ನೋಡ್ಬೇಕು. ಮತ್ತು ಮೊದಲೇ ಮತ್ತು RCB ಮತ್ತು CSK ಮ್ಯಾಚ್ ಐತಿ. ಮೊದಲೇ ರೈವಲ್ರಿ ಇರ್ತೈತಿ, ಅದರದ್ದೊಂದು ಟೆನ್ಷನ್ ಬೇರೆ. ಅದರೊಳಗೆ ರನ್ಸ್ ಜಾಸ್ತಿ ಮಾಡ್ಬೇಕನ್ನೋ ಟೆನ್ಷನ್ ಬೇರೆ. ವಿರಾಟ್ ಕೊಹ್ಲಿ ಅಂತ ಕಡಿಮೆ ರನ್ಸ್ ಬಂದಿದ್ದು, ಆದ್ರೆ ಚಲೋ ಆಡಿದ್ರು ಬ್ಯಾಟಿಂಗ್. ಅವ್ರೇನು ಹೇಳೋ ಬರೋಂಗಿಲ್ಲ. 28 ರನ್ಸ್ ಅಷ್ಟೇ ಹೊಡೆದಾರ, ಆದ್ರೆ ನಡೀತೈತಿ, ಏನಾಗಲ್ಲ. ಉಳ್ಕಿದ್ರು ಆಡಲ್ಲ, ಅದು ಮೇನ್ ಇಂಪಾರ್ಟೆಂಟ್. ಇನ್ನು RCB ಬಾಲಿಂಗ್ ಕಡೆ ಬಂದಿವಪ್ಪ ಅಂತಂದ್ರೆ ತಾಬಡ್ತೋಡ್ ಬಾಲಿಂಗ್ ಬೈ 10 ಓವರ್ದಾಗ 8 ವಿಕೆಟ್ಗೆ ಯೋಚನೆ ಮಾಡ್ರಿ ನೀವು ಎಂಥ ಬಾಲಿಂಗ್ ಮಾಡಿರತ್ತೆ ಹೇಳಿ. ಜೇಕಬ್ ಡಫಿ ಬೈ ರನ್ಸ್ ಕೊಟ್ಟಾನ, ನಾ ಇಲ್ಲಂತಿಲ್ಲ, 50 ರನ್ ಕೊಟ್ಟಾನ, ಆದ್ರೆ 2 ವಿಕೆಟ್ ತೊಗೊಂಡಾನ. ಕೃಣಾಲ್ ಪಾಂಡ್ಯ ಪ್ರೆಡಿಕ್ಟೇಬಲ್ ಬಾಲ್ಸ್ ಹಾಕಕತ್ತಿದ್ರು 2 ವಿಕೆಟ್ ತೊಗೊಂಡ. ಸುಯೇಶ್ ಶರ್ಮಾ ಏನು ಟೆನ್ಷನ್ ಬಿಲ್ಡ್ ಮಾಡಿದ. ಭುವನೇಶ್ವರ್ ಕುಮಾರ್ ಹ್ಯಾಟ್ಸ್ ಆಫ್. ರೊಮಾರಿಯೋ ಶೆಪರ್ಡ್ ರನ್ಸ್ ಕೊಟ್ಟ, ಭಾಳ ರನ್ಸ್ ಕೊಟ್ಟ. ರೊಮಾರಿಯೋ ಶೆಪರ್ಡಿಗೆ ಬ್ಯಾಟಿಂಗ್ದಾಗ ಏನೋ ಇಳಿಸ್ಬೋದಿತ್ತು, ಬಾಲಿಂಗ್ ಕೊಟ್ಟು ಸ್ವಲ್ಪ ತಪ್ಪು ಮಾಡಿದ್ರೆ ಅನ್ಕೋತೀನಿ ನಾನು ಅಷ್ಟೇ. ಇನ್ನು CSKದ ಬ್ಯಾಟಿಂಗ್ ಬಂದಿವಪ್ಪ ಅಂತಂದ್ರೆ CSKದ ಹಳೆ ಮ್ಯಾಚ್ ಏನಿತ್ತಲ್ಲ ಅವಾಗ ಆಯುಷ್ ಮಾತ್ರೆ, ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್ ಎಷ್ಟು ಚಲೋ ಬ್ಯಾಟಿಂಗ್ ಮಾಡಿದ್ರು. ಈ ಮ್ಯಾಚ್ದಾಗ ಅವ್ರದ್ದು ಬ್ಯಾಟಿಂಗ್ ಭಾರಿ ವೀಕ್ ಇತ್ತು, ಅವ್ರದ್ದು ಬಾಲಿಂಗು ವೀಕ್ ಇತ್ತು, ಬ್ಯಾಟಿಂಗು ವೀಕ್ ಇತ್ತು. ಋತುರಾಜ್ ಗಾಯಕ್ವಾಡ್ ಮ್ಯಾಗ ನಾನು ಸ್ವಲ್ಪ ಬರ್ತೀನಿ, ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದೈತಿ. ಆದ್ರೆ ಅದೇನು ಬ್ಯಾಟಿಂಗ್ ನೋಡಿದೇವಲ್ಲ ನಾವು, ಅದು ನನಗೆ ಅಷ್ಟು ಕಾಸು ಅನ್ನಿಸ್ಲಿಲ್ಲ. ನೀವು ನನಗೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡತ್ತಿದ್ರಪ್ಪ ಅಂತಂದ್ರೆ ಅಲ್ಲಿ ನಾನು ಒಂದು ರೀಲ್ ಹಾಕಿದ್ದೆ, ಎಲ್ಲಿ ನಾನು ಹೇಳಿದ್ದೆ ಅವ್ರದ್ದು ಬ್ಯಾಟಿಂಗ್ ಚಲೋ ಐತಿ, ಬಾಲಿಂಗ್ ಹೊಲಸೈತಿ, ಬಾಲಿಂಗ್ ಅಂಥ ಪ್ರೇಮ್ ಕಾಸು ಇಲ್ಲ ಅಂಥೇಳಿ. ನನಗೆ ಈ ಮ್ಯಾಚ್ದಾಗ ಬಾಲಿಂಗು ಅಂಥ ಪ್ರೀ ಕಾಸು ಅನ್ನಿಸ್ಲಿಲ್ಲ, ಬ್ಯಾಟಿಂಗು ಅಂಥ ಪ್ರೀ ಕಾಸು ಅನ್ನಿಸ್ಲಿಲ್ಲ. ಬಾಲಿಂಗ್ದಾಗ ಬೈ ಕೊಟ್ಟಾರ, ರನ್ಸ್ ಕೊಟ್ಟಾರ, ವಿಕೆಟ್ ತೊಗೊಂಡಾರ, ಅದು ಮತ್ತು ಬೇರೆ 3 ವಿಕೆಟ್ ಅಂತ ತೊಗೊಂಡಾರ. ಆದ್ರೆ ಮತ್ತು ಬ್ಯಾಟಿಂಗ್ ಮಾಡೋ ಮುಂದಾಗ ಅಷ್ಟು ಚೇಸ್ ಮಾಡೋಕ್ಕಾಗಲಿಲ್ಲ ಅವರಿಗೆ. ಋತುರಾಜ್ ಗಾಯಕ್ವಾಡಿಗೆ ಭಾಳ ಮಂದಿ ಹೇಟ್ ಮಾಡಕತ್ತಾರ. ಸೊ ಅವ ಕ್ಯಾಪ್ಟನ್ ಇದ್ದ ಸಂಬಂಧ ನಮ್ಗೆ ರನ್ಸ್ ಆಗಲ್ಲಾಗ್ಯಾವ, ಮತ್ತು ಭಾಳ ಹೊಲಸ್ ಕ್ಯಾಪ್ಟನ್ಸಿ ಅಂತೇಳಿ ಇಡೀ ಟೀಮಿಂದ ಏನು ವಾಜ್ ಜೊತೆಲ್ಲ ಅದು ಋತುರಾಜ್ ಗಾಯಕ್ವಾಡ್ ಮ್ಯಾಗ ಹಾಕತ್ತಾರ. CSK ಫ್ಯಾನ್ಸ್ ಹೆಂಗೆ ಮಾಡಕತ್ತಾರ, CSK ಪ್ಲೇಯರ್ಸ್ ಹಂಗೆ ಮಾಡಕತ್ತಿಲ್ಲ. ಸೊ CSK ಫ್ಯಾನ್ಸಿಗೆ ಏನು ಹೇಳೋದಪ್ಪ ಆಯ್ತದ, ನಾನು ಅವ ಟೀಮಿಗೆ ಮಾಡಿಲ್ಲ, ಅಲ್ಲೇನು ಮಂದಿ ಹಿಂದೆ ಕೂತಿರ್ತಾರ ಅವ್ರ ಟೀಮ್ ಮಾಡ್ಯಾರ, ಅವ್ರಿಗೆ ಹೋಗಿ ಬೈಬೋದು ನೀವು. ಸೊ ಅವ ಕ್ಯಾಪ್ಟನ್ಸಿ ಹೊಲಸು ಮಾಡಕತ್ತಾನ ಅಂತೇಳಿ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕಪ್ಪ ತಾನು ಅವರೊಬ್ಬ ಪ್ಲೇಯರ್ ಅದಾನ. ಸೊ ಅವನಿಗೂ ಬೇರೆದವ್ರು ಯಾವ ಟೈಪ್ ಟ್ರೀಟ್ ಮಾಡ್ತೀರಿ ಹಾಗೆ ಟ್ರೀಟ್ ಮಾಡ್ರಿ ಅಂತ ನಾ ಹೇಳ್ತೀನಿ. ನಂದು ಇದೊಂದು ಪರ್ಸನಲ್ ಒಪಿನಿಯನ್. ಓವರಾಲ್ ಹೇಳೋಕಪ್ಪ ಅಂತಂದ್ರೆ ಮ್ಯಾಚ್ ತಾಬಡ್ತೊಳಿತ 1 ನಂಬರ್ ಇತ್ತು. ಸೊ ನೆಕ್ಸ್ಟ್ ರಾಜಸ್ಥಾನ್ ಜೊತೆ ಮ್ಯಾಚ್ ಐತಿ, 10 ತಾರೀಕು ಐತಿ. 11ನೇ ತಾರೀಕು ಅಥವಾ 12ನೇ ತಾರೀಕು ವಿಡಿಯೋ ಹಾಕ್ತೀನಿ. ಪ್ಲೀಸ್ ನೋಡಿರಿ. ಚಾನಲ್ದ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ. ಸಿಗೋಣ ಮುಂದಿನ ವಿಡಿಯೋದಾಗ. ಅಳಿತಾನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ RCB.